ರೈತ ಬಾಂಧವರೇ, ನೀವು ಕೂಡ ತೆಂಗನ್ನು ಬೆಳೆದ್ರಿ ಅಂತ ಹೇಳಿದ್ರೆ ಉತ್ತಮವಾದ ಇಳುವರಿ ಬರಬೇಕು ಅಂತ ಹೇಳಿದ್ರೆ ಎಷ್ಟು ಗೊಬ್ಬರಗಳನ್ನು ಕೊಡಬೇಕು? ಒಂದು ವರ್ಷಕ್ಕೆ ಪ್ರತಿ ಗಿಡಕ್ಕೆ ಫಲವನ್ನು ಕೊಡ್ತಾ ಇರೋದಕ್ಕೆ 1000 ಗ್ರಾಮ್ ನೈಟ್ರೋಜನ್, 500 ಗ್ರಾಮ್ ಫಾಸ್ಫರಸ್, 2000 ಗ್ರಾಮ್ ಪೊಟ್ಯಾಷಿಯನ್ನ ತಾವು ಕೊಡಬೇಕಾಗುತ್ತೆ. ಅದನ್ನು ನಾವೇನಾದರೂ ಗೊಬ್ಬರಕ್ಕೆ ಕನ್ವರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ 2170 ಗ್ರಾಮು ಯೂರಿಯಾ, 3125 ಗ್ರಾಮು ಫಾಸ್ಫರಸ್ ಸಿಂಗಲ್ ಸೂಪರ್ ಫಾಸ್ಫೇಟು, ಹಾಗೆಯೇ 3320 ಗ್ರಾಮ್ನಷ್ಟು ಪೊಟ್ಯಾಷಿಯನ್ನ ತಾವು ಕೊಡಬೇಕಾಗುತ್ತೆ. ಇದು ಒಂದು ವರ್ಷಕ್ಕೆ ಸಂಪೂರ್ಣವಾದಂಥ ಡೋಸೇಜ್ ಆಯಿತು. ಇದನ್ನು ತಾವು ವರ್ಷಕ್ಕೆ 3 ರಿಂದ 4 ಬಾರಿ ಡಿವೈಡ್ ಮಾಡಿ ತಾವು 3 ತಿಂಗಳ ಅಂತರದಲ್ಲಿ ಅಥವಾ 4 ತಿಂಗಳ ಅಂತರದಲ್ಲಿ ತಾವು ಗಿಡಗಳಿಗೆ ಕೊಡೋದ್ರಿಂದ ಉತ್ತಮವಾದಂಥ ಇಳುವರಿ ಬರುತ್ತೆ. ಅದ್ರ ಜೊತೆಯಲ್ಲಿ ತಾವು ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ಚರನ್ನು ಒಂದು ಗಿಡಕ್ಕೆ 150 ರಿಂದ 200 ಗ್ರಾಮು ಫಸಲು ಕೊಡುವಂಥ ಗಿಡಗಳಿಗೆ ತಾವು ಕೊಡಬೇಕಾಗುತ್ತೆ. ಅದೇ ನೀವೇನಾದರೂ ಈಗ ತಾನೇ ಗಿಡಗಳನ್ನು ನಾಟಿ ಮಾಡಿದ್ರಿ ಅಂತ ಹೇಳಿದ್ರೆ ಅದರ 1ನೇ 10 ಭಾಗವನ್ನು ಮೊದಲನೇ ವರ್ಷ, 2ನೇ 10 ಭಾಗವನ್ನು 2ನೇ ವರ್ಷ, 3ನೇ 10 ಭಾಗವನ್ನು 3ನೇ ವರ್ಷ, ಹಾಗೆಯೇ ನೀವು 5 ವರ್ಷದ ತನಕ ಕೊಡ್ತೀರಾ. 5 ವರ್ಷದ ನಂತರ ಒಮ್ಮೆ ಫಸಲು ಪ್ರಾರಂಭ ಆದ ನಂತರ ತಾವು ಸಂಪೂರ್ಣವಾದಂಥ 100% RDF ಅನ್ನು ತಾವು ಕೊಡಬೇಕಿರುತ್ತೆ. ಮತ್ತು ಮುಂಗಾರಿನ ದಿನಗಳಲ್ಲಿ ಸಾಧ್ಯ ಆದಷ್ಟು ಒಂದು 20 ಗ್ರಾಮ್ನಷ್ಟು ದನದ ಗೊಬ್ಬರ, ಒಂದು 150 ಗ್ರಾಮ್ನಷ್ಟು ಟ್ರೈಕೋಡರ್ಮಾ, 100 ಗ್ರಾಮ್ನಷ್ಟು ಸೂಡಾಮೊನಾಸು, ಹಾಗೆ ಒಂದು 250 ರಿಂದ 300 ಗ್ರಾಮ್ನಷ್ಟು ಬೇವಿನ ಹಿಂಡಿಯನ್ನು ತಾವು ಪ್ರತಿ ಗಿಡಗಳಿಗೆ ಕೊಡೋದ್ರಿಂದ ಉತ್ತಮವಾದ ಇಳುವರಿಯನ್ನು ತಾವು ಪಡ್ಕೊಳ್ಬೋದು. ಧನ್ಯವಾದಗಳು.